ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವೈಶಾಖ ನಾರಾಯಣಾಚಾರ್ಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ರೆ ಆ ಕಡೆ ಹೊಸ ಪ್ಲಾನನ್ನು ರೆಡಿ ಮಾಡ್ಕೋತಾ ಇದ್ದಾರೆ ಅಲ್ಲಿ ಮಾನ್ಯತಾ. ಜೊತೆಗೆ ಇಲ್ಲಿ ಮತ್ತೊಂದು ಮದುವೆನ ಚಾರುಗೆ ಅಂತ ಅನಿಸ್ತಾ ಇದೆ. ಜೊತೆಗೆ ಇಲ್ಲಿ ವೈಶಾಖನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ವೈಶಾಖಗೆ ಚಳಿ ಹುಟ್ಟಿಸ್ತಿದ್ದಾಳೆ ಚಾರು. ಹಾಗಿದ್ರೆ ವೈಶಾಖನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿ ಆಗ್ತಾಳೆ ಚಾರು. ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ನಾರಾಯಣಾಚಾರ್ಯಗಳು ನಿರ್ಧಾರ ಮಾಡ್ತಿದ್ದಾರೆ, ಖಂಡಿತ ನಮ್ಮ ಚಾರು ಎಷ್ಟೆಲ್ಲ ಬದಲಾಗಿದ್ಲು, ಎಷ್ಟೆಲ್ಲ ಇದ್ಲು, ಆದರೆ ಈಗ ಎಷ್ಟು ಚೆನ್ನಾಗಿ ಬದಲಾಗಿದ್ದಾಳೆ. ಈ ಮನೆಯಲ್ಲಿ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡ್ಕೋತಾಳೆ, ಈ ಮನೆಯವ್ರಿಗೋಸ್ಕರ ಬದುಕ್ತಿದ್ದಾಳೆ, ಈ ಮನೆ ಒಳ್ಳೆತನ ಯಾವಾಗಲೂ ಕೂಡ ಬಯಸ್ತಾಳೆ. ನಿಜವಾಗ್ಲೂ ನನ್ನ ಮನಸ್ಸಿನ ಕಳವಳ, ನನ್ನ ತಪ್ಪನ್ನು ಚಾರು ಹತ್ರ ಹೇಳ್ಕೊಂಡ್ರೆ ಖಂಡಿತ ಅವಳು ಅದಕ್ಕೆ ಪರಿಹಾರ ಕೊಡ್ತಾಳೆ. ಖಂಡಿತ ಅವಳು ಅಷ್ಟೆಲ್ಲ ಬದಲಾಗಿರೋ ಮೇಲೆ ನನ್ನ ತಪ್ಪನ್ನು ಕ್ಷಮಿಸ್ತಾ ಇರ್ತಾಳೆ, ಖಂಡಿತ ಕ್ಷಮಿಸ್ತಾಳೆ. ಜೊತೆಗೆ ಈ ವೈಶ್ವಾಕ ಬಂಡವಾಳನ ನಾನು ಚಾರು ಮುಂದೆ ಬಟಾ ಬೈಲ್ ಮಾಡಬೇಕು, ಅದ್ರ ಮುಖಾಂತರ ಖಂಡಿತ ಅವಳು ಈ ಮನೇನ ಕಾಪಾಡ್ತಾಳೆ. ಈ ಮನೇನ ಕಾಪಾಡುವುದೇ ಅವಳ ಉದ್ದೇಶ ಆಗಿದೆ. ಒಂದು ಸೊಸೆ ಮನೇನ ಹಾಳು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮತ್ತೊಬ್ಳು ಸೊಸೆ ಇಡೀ ಮನೇನ ಕಾಪಾಡೋಕೆ ನಿಂತಿದ್ದಾಳೆ. ಹಾಗಾಗಿ ಚಾರುಗೆ ವೈಶಾಖ ವಿಶ್ವನ ಹೇಳ್ಬಿಡ್ಬೇಕು ಅಂತ ನಾರಾಯಣಾಚಾರ್ಯಗಳು ಡಿಸೈಡ್ ಮಾಡ್ಕೋತಾರೆ. ಅದಕ್ಕೆ ಸರಿಯಾಗಿ ವೈಶಾಖ ಎಂಟ್ರಿ ಕೊಡ್ತಾರೆ. ಏನ್ ಮಾವ ಏನೋ ಯೋಚನೆ ಮಾಡ್ತಿರುವ ಹಾಗಿದೆ ಅಂತ ಚೇರ್ ಮೇಲೆ ಕುತ್ಕೊಂಡು ಅಬ್ಬರಿಸ್ತಿದ್ದಾಳೆ ಈ ಕಡೆ ವೈಶಾಖ. ಏನು ಇಷ್ಟು ದಿನ ಮಾತು ಬರ್ತಾ ಇರಲಿಲ್ಲ, ಆದ್ರೆ ಇವಾಗ ಮಾತು ಬರ್ತಿದೆ ಅಲ್ವಾ, ಮೌನ ಮರೆತು ಮಾತಾಡಬಹುದಲ್ಲ ಯಾಕೆ ಅಂತ ಕೇಳ್ತಿದ್ದಾರೆ. ಜೊತೆಗೆ ಸತ್ಯ ನ್ಯಾಯ ನೀತಿ ಅನ್ಕೊಂಡು ನನ್ನ ಜೀವನನೇ ಬರ್ಬಾದ್ ಮಾಡಿದ್ದ ನಿಮಗೆ ಬುದ್ಧಿ ಕಲಿಸದೇ ಇರ್ತೀನ ಯಾಕೆ? ನನಗೆ ಯಾವಾಗಲೂ ಕೂಡ ಸತ್ಯ ನ್ಯಾಯ ನೀತಿ ಅನ್ಕೊಂಡು ನನ್ನನ್ನು ಹೆದರಿಸ್ತಾ ಇದ್ರಿ, ಬೆದರಿಸ್ತಾ ಇದ್ರೆ, ಆದರೆ ಒಮ್ಮೆಲೆ ನನಗೆ ಸತ್ಯಭಾಮ ವಿಷಯ ಗೊತ್ತಾಗ್ತಿದ್ದಾಗ ನಿಮ್ಮ ಚುಟ್ಟು ನನ್ನ ಕೈಗೆ ಬಂತು. ನಿಮ್ಮ ಆಟ ನಡೆಯೋದಿಲ್ಲ. ನೀವು ಯಾವತ್ತು ಸತ್ಯ ಹೇಳ್ತೀನಿ ಅನ್ನೋ ಸತ್ಯ ನನಗೆ ಗೊತ್ತಾಗುತ್ತೋ ಅವತ್ತು ನಿಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನಾನು ಕೂಡ ಎಲ್ಲರ ಮುಂದೆ ಸತ್ಯಭಾಮ ವಿಶ್ವನ ಹೇಳ್ಬೇಕಾಗತ್ತೆ ಅಂದಾಗ, ಯಾಕಮ್ಮ ಈ ರೀತಿ ಆಡ್ತಿದ್ಯಾ, ಇದು ನಿನ್ನ ಮನೆ, ಯಾಕೆ ಈ ರೀತಿ ನಡ್ಕೋತಿದ್ಯಾ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ವೈಶಾಖ ಮಾತ್ರ ತಾನು ಬದಲಾಗೇ ಇಲ್ಲ, ನಾನು ಬದಲಾದ ಅವಳಾಗೆ ನಟಿಸ್ದೆ ಅಷ್ಟೇ, ಆಗೊಂದು ಮಾತ್ರಕ್ಕೆ ನಾನು ಮೌನವಾಗಿರ್ತೀನಿ ಅಂತ ಅನ್ಕೊಂಡ್ಬಿಟ್ರ? ಖಂಡಿತ ಇಲ್ಲ. ಸ್ವಲ್ಪ ದಿನ ಆ ರೀತಿ ಇದ್ದೆ ಅಷ್ಟೇ, ಇನ್ನು ನಿಮ್ಮ ಆಟ ಏನೂ ಕೂಡ ನಡೆಯೋದಿಲ್ಲ. ಸುಮ್ಮನೆ ಸೈಲೆಂಟ್ ಆಗಿದ್ರೆ ಒಳ್ಳೇದು. ವೈಲೆಂಟ್ ಆಗೋಕೆ ಹೋದ್ರೆ ಖಂಡಿತ ನಿಮ್ಮ ಬಂಡವಾಳನ ನಾನು ಎಲ್ಲರ ಮುಂದೆ ಬಿಚ್ಚಿಟ್ಕೊಡ್ಬೇಕಾಗತ್ತೆ ಅಂತ ಹೇಳಿ ಹೆದರಿಸ್ತದಾಳೆ ವೈಶ್ವಕ. ನಂತರ ಹೆದರಿಸಿ ಬೆದರಿಸಿ ಏನೋ ಹೋಗ್ತಾಳೆ. ಬಟ್ ನಾರಾಯಣಾಚಾರ್ಯಗಳಿಗೆ ಏನಪ್ಪ ಮಾಡೋದು ತೂಚ್ತಾನೆ ಇಲ್ವಲ್ಲ. ಸತ್ಯ ಹೇಳೋಣ ಅನ್ಕೊಂಡ್ರೆ ಈಕೆ ನೋಡಿದ್ರೆ ಈ ರೀತಿ ನಡ್ಕೋತದಾಳೆ ಅಂತ ಕೂಡ ಅನ್ಸತ್ತೆ. ಇದೆಲ್ಲ ಆಗೋದ್ರ ಜೊತೆಗೆ ಆ ಕಡೆ ಮಾನ್ಯತಾ ಅವ್ರಿಗೆ ಯಾರೋ ಕಾಲ್ ಮಾಡಿದ್ದಾರೆ ಫೋನಿನಿಂದ. ನನ್ನ ಮಗಳು ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತ ಹೇಳ್ತಿದ್ರೆ ನಾವು ಕೇಳ್ಪಟ್ವಲ್ಲ ಅಂದಾಗ ಈ ರೀತಿ ಏನೇನೋ ಗಾಸಿಪ್ನ ಹೇಳ್ತಾರಷ್ಟೇ. ಆದರೆ ನನ್ನ ಮಗಳು ಚಾರು ಮದುವೆ ಆಗಿಲ್ಲ, ಅವಳು ಎಂದು ಕೂಡ ಲವ್ ಮ್ಯಾರೇಜ್ ಆಗೋಳು ಅಲ್ವೇ ಅಲ್ಲ, ನಾನು ನೋಡಿದ ಹುಡುಗನ್ನೇ ಮದುವೆ ಆಗೋದು. ನೀನು ಇಂಚಾಗಿ ಬಂದಾಗ ನನ್ನನ್ನು ಬಂದು ಮೀಟ್ ಮಾಡು, ನಿನ್ನನ್ನು ಕರೀದ ನಾನು ಹೇಗೆ ಮದುವೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನನ್ನ ಮಗಳು ನನ್ನ ಮನೆಗೆ ಬರ್ತಾಳೆ, ನನ್ನ ಮಗಳು ಬರ್ತದಾಗೆ ಅವಳು ಮದುವೆ ಮಾಡಿಸೋಕೆ ಏರ್ಪಾಟ್ ಮಾಡ್ತೀನಿ. ಅವಳು ಗೊತ್ತಾಗ್ದೇನೆ ಮದುವೆ ಏರ್ಪಾಟಾಗತ್ತೆ. ಜೊತೆಗೆ ಅವಳು ಮದುವೆ ಆಗಿದ್ದಾಳೆ ಅನ್ನೋ ವಿಷಯ ಕೂಡ ಹುಡುಗಂಗೆ ಗೊತ್ತಾಗೋದಿಲ್ಲ. ಒಂದು ಪಕ್ಷ ಗೊತ್ತಾದ್ರೂ ಕೂಡ ನಮ್ಮ ಹತ್ರ ಇರೋ ದುಡ್ಡಿಗೆ ಅವನು ಬಾಯಿ ಮುಚ್ಕೊಂಡು ಇರಲೇಬೇಕಾಗತ್ತೆ. ಬಿಬಿ ನಿನ್ನ ಮದುವೆನ ನನಗೆ ಹೇಗೆ ಬೇಕು ಹಾಗೆ ಅದ್ದೂರಿಯಾಗಿ ನಿನ್ನ ಮದುವೆನ ಮಾಡಿಸ್ತೀನಿ ಅಂತ ಮತ್ತೊಮ್ಮೆ ಚಾರುಗೆ ಮದುವೆ ಮಾಡಿಸೋಕೆ ಮಾನ್ಯತಾ ಮುಂದಾಗ್ತಾ ಇದ್ದಾರೆ. ನಂತರ ಈ ಕಡೆ ಅಜ್ಜಿ ಕುಳಿತುಕೊಂಡಿರ್ತಾರೆ, ಹಾಗೆ ಹಾಡು ಹೇಳ್ತಾ ಅದು ಹೀಗೆ ಅಂತ. ಮೊದಲೇ ಇಲ್ಲಿ ಕೋದಂಡವರು ಹಾಗೆ ಚಾರು ಇದ್ದಾಗ ಇಲ್ಲಿ ಅಜ್ಜಿ ಆಲ್ರೆಡಿ ವೈಶಾಖಗೆ ಗ್ರಹಚಾರ ಬಿಡಿಸಿರ್ತಾರೆ. ಏನು ಅನ್ಕೊಂಡ್ಬಿಟ್ಟಿದೆ, ಇನ್ನು ಮುಂದೆ ಈ ರೀತಿ ಎಲ್ಲ ಅದನ್ನು ತಿನ್ನೋದು ಇದನ್ನು ತಿನ್ನೋದು ಮಾಡಿದ್ರೆ ಖಂಡಿತ ನಾನು ಸುಮ್ಮನೆ ಬಿಡುವುದಿಲ್ಲ, ನೆಟ್ಟಿಗೆ ಓಡಾಡಬೇಕು, ನೆಟ್ಟಿಗೆ ಆಹಾರನ ತಿರ್ಬೇಕು, ಕೊಂಡ್ಕೊಂಡು ಓಡಾಡೋದು, ಜೋರಾಗಿ ಓಡಾಡೋದು ಎಲ್ಲ ಮಾಡಿ ಕೂಡ್ದು ಅನ್ನೋ ಎಚ್ಚರಿಕೆನ ಕೊಟ್ಟಿರ್ತಾರೆ. ಮತ್ತೆ ವೈಶಾಖ ಅದೇ ರೀತಿ ಬರ್ತಾ ಇದ್ರೆ, ಏನು ನಿನಗೆ ನೆಟ್ಟಿಗೆ ಹೇಳಿದ್ರೆ ಒಂದ್ಸತಿ ಅರ್ಥ ಆಗೋದಿಲ್ವಾ, ಬಾಯ್ಲಿ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಚಾರು ಅಕ್ಕ ನಡಿ ಹೋಗೋಣ ಅಂತಿದ್ರೆ ಎಲ್ಲಿಗೆ ಏನು ಅಂತ ವೈಶಾಖ ಕೇಳ್ತಿದ್ದಾಳೆ. ಎಲ್ಲಿಗೆ ಏನು ಅಂದ್ರೆ ಹಾಸ್ಪಿಟಲ್ಗೆ, ಡಾಕ್ಟರ್ ಹತ್ರ ತೋರಿಸೋದಕ್ಕೆ ಅಂದ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಯಾಕೆ ಏನು ಅಂತ ಕೇಳ್ತಿದ್ರೆ ಈ ಕಡೆ ವೈಶಾಖ ಅಂತೂ ಡಾಕ್ಟರ ಅಂತ ಬೆದ್ರೋಗ್ತಿದ್ದಾಳೆ. ಈ ಕಡೆ ರಾಮಾಚಾರಿ ಕೂಡ ಅಲ್ಲೇ ಇದ್ದಾನೆ. ಈ ಕಡೆ ಅದು ಯಾಕೆ ಅಂದರೆ ನಿನಗೆ ಎಲ್ಲ ಹೆಣ್ಮಕ್ಳಲ್ಲಿ ಯಾವ ರೀತಿ ಅನಿಸುತ್ತೋ ಆ ರೀತಿ ಅನ್ನಿಸ್ತಿಲ್ಲ, ನಿನಗೆ ಏನು ತಿನ್ನಬೇಕು ಅನಿಸ್ತಿಲ್ಲ, ಹುಳಿ ತಿನ್ನಬೇಕು ಅನಿಸಲ್ಲ, ಸುಮ್ಮನೆ ನಾವು ಕೊಟ್ಟರೆ ತಿಂತೀಯ ಅಷ್ಟೇ. ಜೊತೆಗೆ ನಿನಗೆ ಯಾವುದೇ ರೀತಿ ಲಕ್ಷಣಗಳು ಕಾಣಿಸ್ತಿಲ್ಲ, ವಾಮಿಟ್ ಬರ್ತಿಲ್ಲ ಅಂತಕ ಏನಮ್ಮ
ಹೊಟ್ಟೆ ಕಾಣಿಸ್ತಿಲ್ಲ ಅಂತಾನ, ಕೆಲವೊಂದು ಮಕ್ಳಿಗೆ ಆ ರೀತಿ ಅಷ್ಟೇ ಅಂತ ಅಜ್ಜಿ ಹೇಳ್ತಿದ್ರೆ, ಇಲ್ಲ ನನ್ಗೆ ಯಾಕೋ ಇವಳು ಹೊಟ್ಟೆಲಿ ಮಗು ಬೆಳೀತಿದ್ಯಾ ಅಂತಾನೆ ಅನುಮಾನ, ಯಾಕಂದ್ರೆ ಯಾವೊಂದು ಸಿಪ್ಟಮ್ಸ್ ಕೂಡ ಕಾಣಿಸ್ತಿಲ್ಲ. ನಾನು ಡಾಕ್ಟರ್ಗೆ ಹೇಳ್ದೆ, ಅದಕ್ಕೆ ಕರ್ಕೊಂಡು ಬಂದ್ಬಿಡಿ ಚೆಕಪ್ ಮಾಡ್ಸೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬನ್ನಿ ಅಂತ ಹೇಳ್ತಿದ್ರೆ ಚಾರು, ಅದು ತುಂಬಾ ದೊಡ್ಡ ಹಾಸ್ಪಿಟಲ್ಲು, ಅಲ್ಲೆಲ್ಲ ಖರ್ಚು ಮಾಡುವಷ್ಟು ದುಡ್ಡು ನಮ್ಗೆ ಇದೆಯಾ ಸ್ಥಿತಿವಂತರ ಅಂದಾಗ, ಅಯ್ಯೋ ಅಕ್ಕ ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯ, ಅದು ನಮ್ಮ ಪಪ್ಪ ಫ್ರೆಂಡ್, ಜೊತೆಗೆ ನಮ್ಮ ಪಪ್ಪ ಕೂಡ ಪಾರ್ಟ್ನರ್ ಇದ್ದಾರೆ, ಶೇರ್ ಇದೆ, ಯಾವುದೇ ರೀತಿ ಖರ್ಚು ಮಾಡಿಸ್ಬೇಕಾಗಿಲ್ಲ, ನಿನ್ನ ಡೆಲಿವರಿ ಆಗೋ ತನಕ ಎಲ್ಲ ಫ್ರೀ ಆಗಿ ಕಾಸ್ಟ್ ಆಗುತ್ತೆ ಬಾಯ್ಲಿ ಅಂತಿದ್ರೆ. ಈ ಕಡೆ ಚಾರುಗೆ ಎಲ್ಲ ವಿಷಯ ಗೊತ್ತಿದೆ ಅನ್ಸುತ್ತೆ, ಅದಕ್ಕೋಸ್ಕರ ವೈಶ್ವಕ ಬಂಡವಾಳನ ಬಯಲ್ ಮಾಡಬೇಕು ಅಂತ ಅನ್ಕೋತಿದ್ದಾಳೆ ಅಂತ ನಾರಾಯಣಾಚಾರ್ಯಗಳು ತುಂಬಾನೇ ಖುಷಿ ಪಡ್ತಿದ್ದಾರೆ. ಆದ್ರೆ ಬಾಕಾಯ್ಲಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ವೈಶ್ವಕ ಇಷ್ಟು ದಿನ ತಲೆ ಮೇಲೆ ಬಂದು ಕೊಡೋಕ್ ಪ್ರಯತ್ನ ಮಾಡ್ತಿದ್ರೆ, ಇದ್ಮೇಲೆ ತಲೆ ಮೇಲೆ ಹತ್ತು ಕುತ್ಕೊಂಡ್ಬಿಟ್ಟಿದ್ದಾಳಲ್ಲಪ್ಪ, ಏನಪ್ಪ ಮಾಡುದು ಅಂತ ಹೇಳಿ ಬೆದ್ರು ಹೋಗ್ತಿದ್ದಾರೆ ಈ ಕಡೆ ವೈಶ್ವಕ. ಆದ್ರೂ ಕೂಡ ತಕ್ಷಣ ತಲೆ ಓಡಿಸ್ತಾರೆ, ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಚಾರು, ನಾನು ಎಲ್ಲಿಗೂ ಕೂಡ ಬರುವುದಿಲ್ಲ, ಏನ್ ಅನ್ಕೊಂಡ್ಬಿಟ್ಟಿದ್ಯಾ, ನಾವು ಬಡವರು ಇರ್ಬೋದು, ಹಾಗಂತ ನಮಗೂ ಕೂಡ ಸ್ವಾಭಿಮಾನ ಇದೆ, ನೀನು ಹೇಳೋದಕ್ಕೆಲ್ಲ ತಲೆ ಆಡಿಸ್ತೀನಿ ಅಂತ ಅನ್ಕೋಬೇಡ ಅಂತಂದ್ರೆ, ಏನಕ್ಕ ಮಾತಾಡ್ತಿದ್ಯಾ ನೀನು ಅಂತ ಚಾರು ಕೇಳ್ತಿದ್ದಾಳೆ. ಹೌದು, ನಮ್ಗೆ ಅಷ್ಟು ದಾಷ್ಟಿಗೆ ಇಲ್ಲ, ಹಾಗಂತ ನಿಮ್ಮ ಹತ್ರ ಚಾಚಿ ಅದನ್ನೆಲ್ಲ ಮಾಡಿಸ್ಕೊಳ್ಳೋ ಕರ್ಮ ಇಲ್ಲ, ನಮ್ಮ ಸ್ಥಿತಿ ಹೇಗಿದೆಯೋ ನಾವು ಹಾಗೆ ನೋಡ್ಕೋತೀವಿ, ನಾನು ಆಲ್ರೆಡಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿದ್ದೀನಿ ಅಂತಿದ್ದಾರೆ. ಈ ಕಡೆ ಕೋದಂಡ ಅವ್ರು ಬಂದು, ನನ್ಗೆ ಅರ್ಥ ಆಗುತ್ತೆ ಚಾರು, ನೀನು ಈ ಮನೆ ಒಳ್ಳೇದಕ್ಕೋಸ್ಕರ ಒಳ್ಳೆ ದೃಷ್ಟಿಯಿಂದ ಈ ರೀತಿ ನಡ್ಕೋತಿದ್ಯಾ ಅಂತ, ಆದ್ರೂ ಕೂಡ ಅವಳು ಹೇಳುದ್ರಲ್ಲೂ ಅರ್ಥ ಇದೆ, ನಾವು ಸ್ವಾಭಿಮಾನಿಗಳು ಯಾರ ಹತ್ರ ಕೂಡ ಕೈ ಚಾಚೋದಿಲ್ಲ ಅಂತ ಹೇಳ್ತಿದ್ದಾರೆ. ನಂತರ ರಾಮಾಚಾರಿ ಕೂಡ, ಬೇಡ ಚಾರು ಮೇಡಮ್, ಅವ್ರಿಗೆ ತುಂಬಾ ಹಿಂಸೆ ಆಗ್ತದೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೆ ಅಂದ್ರೆ ನೀವ್ ಯಾಕೆ ಫೋರ್ಸ್ ಮಾಡ್ತೀರಾ ಅಂತಿದ್ದಾರೆ. ಸರಿ ಆಯ್ತು, ಬೇಡ ಅಕ್ಕ ಅವ್ರ ಹತ್ರ ಹೋಗೋದು, ಬೇರೆ ನಮ್ಮ ಕೈಲಿ ಆಗೋತಕ್ಕಂಥ ಡಾಕ್ಟರ್ ಹತ್ರನೇ ಹೋಗೋಣ ಅಂತ ಹೇಳ್ತಿದ್ರೆ, ಏನು ಬೇಡ, ನಾನು ಆಲ್ರೆಡಿ ಚೆಕಪ್ ಮಾಡಿಸಿದ್ದೀನಿ, ಇದಕ್ಕೆಲ್ಲ ಸೆಕೆಂಡ್ ಒಪಿನಿಯನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಏನಾದ್ರೂ ಆಪರೇಷನ್ ಹಾಗೆ ಹೀಗೆ ಅಂತ ಡಾಕ್ಟರ್ ಹೇಳಿದ್ರೆ ಮಾತ್ರ ಸೆಕೆಂಡ್ ಒಪಿನಿಯನ್ ತಗೋಬೇಕಾಗತ್ತೆ ಅಂತ ವೈಶ್ವಕ ಹೇಳಿದ ತಕ್ಷಣ ಈ ಕಡೆ ಶ್ರುತಿ ಕೂಡ, ಹೌದು ಅದಕ್ಕೆ ಆಮೇಲೆ ಅವರು ಒಂದು ಟ್ಯಾಬ್ಲೆಟ್ಸ್ ಕೊಡೋದು ಎಲ್ಲ ಮಿಕ್ಸಪ್ ಆಗಿ ಮಗುಗೆ ತೊಂದರೆ ಆಗೋದು ಬೇಡ ಅಂತಾರೆ. ಈ ಕಡೆ ಎಲ್ಲರೂ ಕೂಡ ಬೇಡ ಅಂತಿದ್ದಾರೆ, ನೀವ್ ಯಾಕಷ್ಟು ಫೋರ್ಸ್ ಮಾಡ್ತಿದ್ದಾರೆ, ಸುಮ್ಮನಿದ್ ಬಿಡಿ ಅಂತ ಚಾರು ಹೀಗೆ ರಾಮಾಚಾರಿ ಕೂಡ ಹೇಳ್ತಾರೆ. ನೋಡಮ್ಮ ಚಾರು, ನನಗೆ ನಿನ್ನ ಕಾಳಜಿ ಅರ್ಥ ಆಗುತ್ತೆ, ನೀನು ಅಷ್ಟು ಕೇರ್ ಮಾಡಬೇಕು ಅಂದ್ರೆ ನನ್ಗೆ ಅರ್ಥ ಆಗುತ್ತೆ, ಅದು ಕೂಡ ನಿಂದೇ ಮಗು ತರ ಅನ್ಕೊಂಡಿದ್ಯಾ ಅಂತ, ನೀನು ಅವಳು ಕಾಲು ಉತ್ಕೋತಾ ಇರುತ್ತೆ, ಬಸ್ರಿ ಹೆಂಗಸ್ರಿಗೆ ಜೊತೆಗೆ ಜ್ಯೂಸ್ ಮಾಡಿಕೊಡು, ಎಲ್ಲ ಕೂಡ ಮಾಡಿ ಕೇರ್ ಮಾಡು ಅಂತ ಹೇಳ್ತಿದ್ದಾರೆ. ಈ ಕಡೆ ಅಕ್ಕನ ಕರ್ಕೊಂಡು ಹೋಗಿ ಬಂಡವಾಳ ಬಯಲ್ ಮಾಡೋಣ ಅಂದ್ರೆ ಅಕ್ಕ ಕೈ ಕೊಡ್ಲಲ್ಲ ಅನ್ಕೋತಿದ್ದಾಳೆ ಚಾರು. ಆ ಕಡೆ ರಾಮಾಚಾರಿ ತನ್ನ ತಂದೆ ಬಳಿ ಹೋಗಿ ಟ್ಯಾಬ್ಲೆಟ್ನ ಕೊಟ್ಟು, ಇವತ್ತಿನ ಪ್ರಪಂಚನೇ ಸರಿ ಇಲ್ಲ ಅಲ್ವಪ್ಪ ಅಂತ ಹೇಳಿದಾಗ, ಕಲಿಯುಗಪ್ಪ ಅಂತ ಹೇಳ್ತಿದ್ದಾರೆ ಅಪ್ಪ ಕೂಡ. ನಂತರ ನಮಗೆ ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು ಅಂತಾನೆ ಗೊತ್ತಾಗೋದಿಲ್ಲ, ಹೇಗಪ್ಪ ಕಂಡುಹಿಡಿಯೋದು ಅಂದಾಗ, ಹೇಗೆ ಕಂಡುಹಿಡಿಯೋಕ್ಕಾಗುತ್ತೆ, ಮುಖವಾಡ ಹಾಕೊಂಡಿರ್ತಾರೆ, ಇದು ಕಲಿಯುಗ ಅಲ್ವಾ ಅಂತ ಹೇಳ್ತಾರೆ. ಹಾಗಿದ್ರೆ ದೇವರು ಒಳ್ಳೆಯವ್ರಿಗೆ ಕಾಲ ಅನ್ನೋದು ಕೆಟ್ಟವ್ರಿಗೆ ಕಾಲ ಅನ್ನೋದು ಎಲ್ಲ ಸರಿ ಅನಿಸ್ತದೆ, ಒಳ್ಳೆಯವ್ರಿಗೆ ಯಾವುದೇ ರೀತಿ ಒಳ್ಳೇದಾಗೋದಿಲ್ಲ ಅಂದಾಗ ಇದು ಕಲಿಯುಗ ಅಲ್ವಾ, ಅದಕ್ಕೋಸ್ಕರ ಆ ರೀತಿ ಅನ್ಸತ್ತೆ, ಹಾಗಂತ ನಾವು ಎಂದೂ ಕೂಡ ತಪ್ಪು ಮಾಡೋಕ್ಕೆ ಹೋಗಬಾರ್ದು ಅಂತಿದ್ದಾರೆ. ಆದರೂ ಅಪ್ಪ ಒಳ್ಳೆಯವ್ರಿಗೆ ಕೆಟ್ಟದಾಗಬೇಕಾದ್ರೆ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಮ್ಮ ಸುತ್ತಮುತ್ತನೇ ನಮ್ಮ ಶತ್ರುಗಳಿರ್ತಾರೆ, ದುಷ್ಟತೆ ಇರುತ್ತೆ, ನಮ್ಮನ್ನು ಹಾಕ್ಕೊಂಡು ತುಳಿತಾ ಇರುತ್ತೆ, ಬಟ್ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಅಪ್ಪ ಕೂಡ. ಈ ಕಡೆ ರಾಮಾಚಾರ್ಯ ಕೂಡ, ನಮ್ಮ ಶತ್ರುಗಳಿರ್ತಾರೆ ಬಟ್ ನಮ್ಗೆ ಯಾರು ಅಂತ ಗೊತ್ತಿರುವುದಿಲ್ಲ, ಅವ್ರಿಗೆ ಹೇಗೆ ಶಿಕ್ಷೆ ಕೊಡೋದಪ್ಪ, ಕಾನೂನು ಮುಖಾಂತರ ಶಿಕ್ಷೆ ಕೊಡೋದು, ದೇವ್ರಿಗೆ ಶಿಕ್ಷೆ ಕೊಡ್ತಾನೋ ಅಥವಾ ನಾವೇ ಕೊಡೋದು ಅಂದಾಗ ನಾವು ಯಾವತ್ತೂ ಕೂಡ ಶಿಕ್ಷೆ ಕೊಡೋಕೆ ಹೋಗಬಾರ್ದು, ಅದಕ್ಕೆ ಆದ ಕಾನೂನಿದೆ. ಆದರೆ ಕಾನೂನಿನ ಕಣ್ಣಿಗೆ ಅವರು ಕಾಣಿಸೋ ರೀತಿ ಮಾಡಬೇಕಾಗಿರೋದು ನಮ್ಮ ಧರ್ಮ ಅಂತ ಹೇಳಿ ಇಲ್ಲೇ ನಾರಾಯಣಾಚಾರ್ಯಗಳು ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಏನಾಗಬಹುದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡಿ.